ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಅಂದರಾಗಿದೆ. ನಟ ದರ್ಶನ್ ಪೊಲೀಸ್ ಕಸ್ಟಡಿ ಅಂತ್ಯಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಇವತ್ತು ಕೂಡ ಆರೋಪಿಗಳಿಗೆ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು ಅಂತ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಆರೋಪಿಗಳ ಪ್ರತ್ಯೇಕ ವಿಚಾರಣೆ ಮುಕ್ತಾಯ ಆಗಿದೆ. ಇವತ್ತು ಆರೋಪಿಗಳ ಮುಖಾಮುಖಿ ವಿಚಾರಣೆ ಆಗುತ್ತಂತೆ. ಆರೋಪಿಗಳ ಈ ಹಿಂದಿನ ಹೇಳಿಕೆ ಆಧರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರತ್ಯೇಕವಾಗಿ ಎಲ್ಲ ಆರೋಪಿಗಳು ಬಂಧಿತ 13 ಆರೋಪಿಗಳ ವಿಚಾರಣೆ ಅಂತ್ಯವಾಗಿದೆ. ಆದರೆ ಈಗ ಮುಖಾಮುಖಿಯಾಗಿ ಎಲ್ಲರನ್ನ ಕೂರಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅಂದ್ರೆ ಈ ಹಿಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈ ವಿಚಾರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕ್ರೈಮ್ ಸೀನ್ ರೀಕ್ರಿಯೇಟ್ ಆಯಿತು, ಸ್ಥಳ ಮಹಜರಾಯಿತು. ನಿನ್ನೆ ರಾತ್ರೋರಾತ್ರಿ ಕೋಟೆನಾಡು ಚಿತ್ರದುರ್ಗಕ್ಕೂ ಕೂಡ ಡಿ ಗ್ಯಾಂಗ್ ಅನ್ನ ಕರೆದೊಯ್ದು ಪೊಲೀಸರು ಸ್ಥಳ ಮಹಜರು ಕೂಡ ಮುಗಿಸಿದ್ರು. ಬಟ್ ಒಂದಷ್ಟು ಅನುಮಾನಗಳು ಪೊಲೀಸರ ನಡೆಯ ಕುರಿತು. ಕಾರಣ ನಿನ್ನೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನ ಹಾಕಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ. ಠಾಣೆಯ ಸುತ್ತ 144 ಸೆಕ್ಷನ್ ಅನ್ನ ಕೂಡ ಜಾರಿಗೊಳಿಸಲಾಗಿದೆ. ಮಾಧ್ಯಮದವರನ್ನ ಸೇರಿದಂತೆ ಜನಸಾಮಾನ್ಯರು ಕೂಡ ಪೊಲೀಸ್ ಠಾಣೆಯ ಸುತ್ತಮುತ್ತ ಸುಳಿಯದಂತೆ ಕಂಪ್ಲೀಟ್ ಆಗಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಯಾಕೆ ಅನ್ನುವಂಥ ಪ್ರಶ್ನೆ. ಠಾಣೆಯ ಒಳಗಡೆ ಅಂತರ್ತಿಗಳ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯ ಆಗೋದಕ್ಕೆ ಇನ್ನೂ 2 ದಿನ ಬಾಕಿ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ಗೆ ವಿಚಾರಣೆ ಮುಂದುವರಿತಾ ಇದೆ. ದರ್ಶನ್ ವಿಚಾರಣೆಯಿಂದ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗುತ್ತಿದೆ. ಪೊಲೀಸ್ ಠಾಣೆಗೆ ಹೋಗುವ ರಸ್ತೆಯನ್ನೇ ಲಾಕ್ ಮಾಡಿದ್ದಾರೆ. ಇದೇ ಪ್ರಶ್ನೆ ಇರೋದು. ಏದೇ ನೋವು ಅಂದ್ರೂ ಕೂಡ ಸಾರ್ವಜನಿಕರಿಗಿಲ್ವಂತೆ ಎಂಟ್ರಿ. ಪೊಲೀಸರ ವರ್ತನೆಗೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸುತ್ತಮುತ್ತ 144 ಸೆಕ್ಷನ್ ಜಾರಿ. ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಆ ಠಾಣೆಯ ಮುಂಭಾಗ ಸಾರ್ವಜನಿಕರು ಕೂಡ ಓಡಾಡೋದಕ್ಕಾಗ್ತಾ ಇಲ್ಲ. ರಸ್ತೆಯನ್ನ ಬ್ಲಾಕ್ ಮಾಡ್ತಿದ್ದಾರೆ. ಸಾರ್ವಜನಿಕರು ಹೋಗೋ ಹಾಗಿಲ್ಲ ಅಂತಾರೆ. ಏನೋ ಎಮರ್ಜೆನ್ಸಿ ಕೇಸ್. ನಿನ್ನೆ ನೋಡಿ ಮಾಧ್ಯಮದವರು ಪ್ರಶ್ನೆ ಮಾಡಿದ ಬಳಿಕ ಒಂದು ಆಂಬ್ಯುಲೆನ್ಸ್ ಅನ್ನ ಬಿಡಲಾಗಿದೆ. ಆಂಬ್ಯುಲೆನ್ಸ್ ಅನ್ನ ಕೂಡ ತಡೆ ಹಿಡಿದಿದ್ರು ಪೊಲೀಸರು. ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆ ಬೆಳವಣಿಗೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಹೈ ಪ್ರೊಫೈಲ್ ಕೇಸ್, ಯಾರೋ ಆರೋಪಿಗಳು ಇನ್ಯಾರಿಗೂ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ. ಪಾಪ ಸಾರ್ವಜನಿಕರು ಏನ್ ಮಾಡಿದ್ದಾರೆ? ಠಾಣೆ ಮುಂದೆ ಓಡಾಡಕ್ಕಾಗಲ್ಲ, ಎಮರ್ಜೆನ್ಸಿ ಕೇಸ್ ಅಂದ್ರೂ ಹೋಗಕ್ಕಾಗಲ್ಲ. ಯಾಕೆ ಅಂತ ಒಂದು ಕಡೆ ತನಿಖೆ ಚುರುಕಾಗ್ತಾ ಇದೆ ಅಂತ ಮಾತಿಗೆ ಹೇಳ್ದಂಗೆ ಕಾಣಿಸುತ್ತೆ. ಬಟ್ ಪೊಲೀಸರ ನಡೆಗೆ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಖಂಡಿತ ಶ್ರುತಿ, ಈ ಒಂದು ಕೇಸ್ನಲ್ಲಿ ಪೊಲೀಸರು ನಿಜ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಯಾವ ನಿಲ್ವನ್ನ ತೆಗೆದುಕೊಳ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಅರ್ಥ ಆಗ್ತಿದ್ಯಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿನ್ನೆಯಿಂದಲೂ ಕೂಡ ಪೊಲೀಸರ ವರ್ತನೆ ಯಾವ ರೀತಿ ಅಂದ್ರೆ ಯಾವ ಲೆವೆಲ್ಗೆ ಚೇಂಜ್ ಆಗ್ತಿದೆ ಅಂದ್ರೆ ಈಗಾಗಲೇ ಠಾಣೆನ ನೋಡ್ಬೋದು. ಇನ್ನೂ ಕೂಡ ಯಾವ ರೀತಿ ಶಾಮಿಯಾನದಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಳಗಡೆ ಏನು ಮದುವೆ ನಡೀತಿದೆಯಾ ಅಥವಾ ಏನು ನಡೀತಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ತನಿಖೆ ನಡೀತಿದೆ ಅಂತೇಳಿ ಹೇಳ್ತಾರೆ, ಆದ್ರೆ ನಿಜಕ್ಕೂ ಕೂಡ ತನಿಖೆ ನಡೆಸ್ತಿದಾರಾ ಅಥವಾ ಒಳಗಡೆ ಏನಾದರೂ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರಿಗೆ ಅಫಿಷಿಯಲ್ ಆಗಿ ಮದುವೆ ಆಗಿರಲಿಲ್ಲ, ಅದನ್ನೇ ಏನಾದರೂ ಮಾಡಿಸಿದಾರಾ ಅನ್ನೋಂಥದ್ದು ಕೂಡ ಡೌಟ್ ಬರುತ್ತೆ. ಯಾಕಂದ್ರೆ ತನಿಖಾವಂತ ಅಂತ ಹೇಳ್ಬಿಟ್ಟು ಒಳಗಡೆ ಈ ರೀತಿಯಾದಂತಹ ಧೋರಣೆಯನ್ನ ಮಾಡ್ತಾರೆ. ಜೊತೆಗೆ ಸುತ್ತಲೂ ಕೂಡ ಅಂದ್ರೆ ಆ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಜಾರಿ ಮಾಡಿದ್ದಾರೆ? ಇಲ್ಲೇನಾದ್ರೂ ಪ್ರತಿಭಟನೆಗಳಾಗ್ತಿದೆಯಾ? ಇಲ್ಲ. ಅವರ ಅಭಿಮಾನಿಗಳು ಬಂದ್ರೆ ಅದಕ್ಕೆ ಅಂತ ಹೇಳಿ ಇಲ್ಲಿ 2-3 KSRP ವಾಹನಗಳಿದ್ದಾವೆ, ಅವರಿಂದ ಕಂಟ್ರೋಲ್ ಮಾಡಿಸ್ಬೋದಿತ್ತು. ಜೊತೆಗೆ ಅದರಿಂದ ಇಲ್ಲಿರುವಂಥ ಜನರಿಗೆ, ಸಾರ್ವಜನಿಕರಿಗೆ ಯಾಕೆ ಇವರು ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ? ಈ ಒಂದು ರಸ್ತೆ ಏನಿದೆ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ಓಡಾಡುವಂಥ ಜನರು, ಸುತ್ತಮುತ್ತಲೂ ಕೂಡ ಇಲ್ಲಿ ಆಸ್ಪತ್ರೆಗಳಿದ್ದಾವೆ, ಸ್ಕೂಲ್ಗಳಿದ್ದಾವೆ. ಆದರೆ ಯಾರಿಗೂ ಕೂಡ ಇಲ್ಲಿ ಎಂಟ್ರಿ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿಲ್ಲ. ಕೇಳಿದ್ರೆ ಏನಂತಾರೆ, ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ನಮಗೆ ಒಳಗಡೆ ಬಿಡೋಕ್ಕಾಗ್ತಿಲ್ಲ ಅಂತೇಳಿ ಇಲ್ಲಿನ ಸಿಬ್ಬಂದಿ ಹೇಳ್ತಾರೆ. ಸಿಬ್ಬಂದಿ ಏನೋ ಹಿರಿಯ ಅಧಿಕಾರಿಗಳು ಹೇಳಿದಂಥ ಮಾತುಗಳನ್ನು ಕೇಳ್ತಿದ್ದಾರೆ. ಆದರೆ
ಆದ್ರೆ ಹಿರಿಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ನಿಜಕ್ಕೂ ಕೂಡ ಅವರಿಗೆ ಸಾರ್ವಜನಿಕರನ್ನ ರಕ್ಷಣೆ ಮಾಡೋದಿರ್ಲಿ, ಅವರಿಗೆ ಸಹಕಾರ ಮಾಡ್ತಿಲ್ವಾ? ಇಲ್ಲಿ ಬಂದು ಒಂದು ಮಹಿಳೆ ನಮ್ಮ ಹತ್ರ ಹೇಳ್ಕೊತಾರೆ, ಅಂದ್ರೆ ನನಗೆ ಎದೆ ನೋವಿದೆ, ಹೊರಗಡೆ ಹೋಗ್ಬೇಕು ಬಿಡ್ರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಮಾತಿಗೆ ಕಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಮಾತನ್ನ ಮೀರಿದ್ರೆ ಇವರ ವಿರುದ್ಧ ಕ್ರಮ ಆಗುತ್ತೆ. ಇನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಈಗ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ನಿಜಕ್ಕೂ ಕೂಡ ಅವರ ಒಂದು ಜವಾಬ್ದಾರಿಯನ್ನ ಮಾಡ್ತಿದಾರ? ಪೊಲೀಸ್ ಸರ್ವಿಸ್ ಅಂದ್ರೆ ಏನು? ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕು, ಜೊತೆಗೆ ಸಹಕಾರ ನೀಡಬೇಕು. ಇಲ್ಲಿ ಬಂದ್ಬಿಟ್ಟು ಸ್ಕೂಲ್ಗಳಿಗೆ ಹೋಗೋದಕ್ಕೆ ನಮಗೆ ತೊಂದರೆ ಆಗ್ತಿದೆ, ಆಸ್ಪತ್ರೆಗೆ ಹೋಗೋದಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ ಸಾರ್ವಜನಿಕರು ಸಿಬ್ಬಂದಿಗಳ ಹತ್ರ ಕೇಳ್ಕೊಳ್ತಿದ್ದಾರೆ. ಆದ್ರೂ ಕೂಡ ಇಲ್ಲಿನ ಸಿಬ್ಬಂದಿಯ ವರ್ತನೆ, ಹಿರಿಯ ಅಧಿಕಾರಿಗಳ ಆರ್ಡರ್ ಇಲ್ಲಿ ಸಾರ್ವಜನಿಕರಿಗೆ ಈ ಮಟ್ಟಿಗೆ ತೊಂದರೆ ಕೊಡ್ತಿದೆ. ನಿಜಕ್ಕೂ ಕೂಡ ಇದು ಸಾರ್ವಜನಿಕರ ಮೇಲೆ ಕೂಡ ಈ ರೀತಿಯಾದಂಥ ಪರಿಣಾಮ ಬೀಳ್ತಿರೋದ್ರಿಂದ ಎಲ್ಲ ಒಂದ್ ಕಡೆ ಪೊಲೀಸರು ಈ ಒಂದು ಕೇಸ್ನಲ್ಲಿ ಏನ್ ಮಾಡ್ತಿದ್ದಾರೆ? ನಿಜಕ್ಕೂ ಕೂಡ ಕೊಲೆ ಆರೋಪಿಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತುಂಬಾ ಅನುಮಾನಗಳನ್ನು ಕೂಡ ಮೂಡಿಸ್ತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದ.